ಸೊ ಎಲ್ಲಿವರೆಗೂ ಈ ದೇಶದಲ್ಲಿ ಕಾರ್ಮಿಕ ವರ್ಗ, ರೈತ ವರ್ಗ, ದುಡಿಯುವ ವರ್ಗ ಸಮಾಜದಲ್ಲಿ ಒಂದಾಗೋದಿಲ್ವೋ ಅಲ್ಲಿವರೆಗೂ ಈ ಸರ್ಕಾರಗಳು ಪಾಠ ಕಲಿಯೋದಿಲ್ಲ. ಮೋದಿ ಯಾರು ಎಲ್ಲಿ ಹೊಡೆದ್ರು ಸಹಿತ ಮತ್ತೆ ಅಚ್ಚೇ ದಿನ ಬರ್ಬೋದು ಅಂತ ಅಲ್ಲೇ ಕಾಯ್ತಾ ಇದ್ದಾರೆ. ಅವರು ಬದಲಾವಣೆ ಆಗಬೇಕು ಅಂತಂದರೆ ಈ ಅಚ್ಚೇ ದಿನ ಬರೋದಿಲ್ಲ, ನಾವು ಇನ್ನೂ ಕೆಟ್ಟ ದಿನಗಳಿಗೆ ಹೋಗ್ತೀವಿ ಅಂತಕ್ಕಂಥ ಪ್ರಜ್ಞೆ ಆ ಸಾಮಾಜಿಕ ವಲಯದಲ್ಲಿ ಬರೋವರೆಗೂ ನಾವು ತಿರುಗಿ ಬೀಳೋದಿಲ್ಲ. ಸುಮಾರು 90-95 ಕೋಟಿ ಜನ ಇರ್ತಕ್ಕಂಥ ದೇಶದಲ್ಲಿ ಈ ಜನರನ್ನ ಸುಲಿಗೆ ಮಾಡ್ತಕ್ಕಂಥ ಒಂದು ಸರ್ಕಾರ ಬರ್ತದೆ ಅಂತಂದರೆ ಈ ಜನರನ್ನ ಸಂಘಟನೆ ಮಾಡುವಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಸೊ ನಾಳೆ ನಡೀತಾ ಇರ್ತಕ್ಕಂಥ ಚಳವಳಿ ಇದು ದಿನನಿತ್ಯದ ಚಳವಳಿ ಆಗಬೇಕು, ಒಂದು ದಿನದ್ದಲ್ಲ, ಒಂದು ಕ್ಷೇತ್ರದಲ್ಲ. ಸಂಗಾತಿಗಳೇ, ನಾವು ಎಲ್ಲರೂ ಮೋದಿ ಸರ್ಕಾರ ತಂದಿರತಕ್ಕಂಥ ಕೋಡ್ಗಳನ್ನು ಟೀಕೆ ಮಾಡ್ತಾ ಇದ್ದೀವಿ. ಒಂದು ಕಡೆಯಿಂದ ಕಾರ್ಮಿಕರು ಟೀಕೆ ಮಾಡ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ವಿದ್ಯಾರ್ಥಿ ಯುವಜನರು ಹೋರಾಟ ಮಾಡ್ತಾ ಇದ್ದಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಮಸ್ಯೆಗಾಗಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ, ಯುವಕರು ನಿರುದ್ಯೋಗಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಆದಿವಾಸಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ವಲಯದ ಜನ ಇವತ್ತು ಹೋರಾಟಕ್ಕೆ ಇಳಿತಾ ಇದ್ದಾರೆ. ಆದರೆ ಇವೆಲ್ಲ ಹೋರಾಟಗಳನ್ನು ಒಂದುಗೂಡಿಸಿ ಇವತ್ತು JCTU ಮತ್ತು ಸಂಯುಕ್ತ ಹೋರಾಟ ಸಮಿತಿ ಕರ್ನಾಟಕದಲ್ಲಿ ಈ ಹೋರಾಟವನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಹೋರಾಟ ಕೇವಲ ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಆಗದೇನೆ ಈ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ, ಜನವಿರೋಧಿ ರಾಜ್ಯ ಸರ್ಕಾರಗಳಿಗೆ ಪಾಠ ಕಲಿಸ್ತಕ್ಕಂಥ ಹೋರಾಟಗಳಾಗಬೇಕಾದ್ರೆ ಕಾರ್ಮಿಕ ವರ್ಗ ಮತ್ತು ರೈತರು, ನೀವೇನು ಇಲ್ಲಿ ಕೂತಿದ್ದೀರಿ, ಇಲ್ಲಿ ಕೂತಾಗ ಕಾರ್ಮಿಕ ವರ್ಗ, ಮನೆಗೆ ಹೋದಾಗ ಕಾರ್ಮಿಕ ವರ್ಗ ಆಗಿ ಉಳಿದಿರೋದಿಲ್ಲ. ಮನೆಗೆ ಹೋದಾಗ ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು, ಕುರುಬರು, ನಾವು ಜಾತಿಗಳಾಗಿ ಡಿವೈಡ್ ಆಗ್ತೀವಿ. ಸೊ ಎಲ್ಲಿವರೆಗೂ ಈ ದೇಶದಲ್ಲಿ ಕಾರ್ಮಿಕ ವರ್ಗ, ರೈತ ವರ್ಗ, ದುಡಿಯುವ ವರ್ಗ ಸಮಾಜದಲ್ಲಿ ಒಂದಾಗೋದಿಲ್ವೋ ಅಲ್ಲಿವರೆಗೂ ಈ ಸರ್ಕಾರಗಳು ಪಾಠ ಕಲಿಯೋದಿಲ್ಲ. ಸಮಾಜದಲ್ಲಿ ಒಂದಾಗಬೇಕು. ಆ ಸಮಾಜದಲ್ಲಿ ಒಂದಾಗಬೇಕು ಅಂತಂದರೆ ಈಗಾಗಲೇ ನಮ್ಮೆಲ್ಲರಿಗೂ ಸಮಾಜದಲ್ಲಿ ಒಂದು ಭ್ರಮೆ ಇದ್ದಾವೆ. 2 ಕತ್ತೆಗಳಿದ್ದು, 2 ಕತ್ತೆ ನದಿ ದಡದ ಮೇಲೆ ಮೇಯ್ತಾ ಇದ್ದು. ಒಂದು ಕತ್ತೆಗೆ ಮೈಮೇಲೆಲ್ಲ ಬಾರು ಅಂದರೆ ಹೊಡೆದಿದ್ರು, ಗಾಯ ಆಗಿದ್ದು. ಆ ಇನ್ನೊಂದು ಕತ್ತೆ ಈ ಕತ್ತೆ ಕೇಳ್ತು, ಯಾಕಿಷ್ಟು ಗಾಯ ಆಗಿದ್ದಾವೆ ನಿನ್ನ ಮೈಮೇಲೆ ಅಂತ. ಇದು ಹೇಳ್ತು, ನನ್ನ ಯಜಮಾನ ಭಾಳ ಕೆಟ್ಟದಾನೆ, ಭಾಳ ಹೊಡಿತಾನೆ, ಅದಕ್ಕೆ ಗಾಯ ಆಗಿದೆ. ಮತ್ತು ಬಿಟ್ಟು ಬಾ, ಅಲ್ಯಾಕದಿ, ಬಿಟ್ಟು ಹೊರಗೆ ಓಡಿ ಬಂದುಬಿಡು, ನೋಡು ನಾನು ಫ್ರೀಯಾಗಿ ಬಂದಿದ್ದೀನಿ, ನೀನು ಬಿಟ್ಟು ಬಾ ಹೊರಗಡೆ. ಇಲ್ಲ ಹಂಗೆ ಬಿಟ್ಟು ಬರೋಕ್ಕೆ ಬರೋದಿಲ್ಲ. ಯಾಕೆ? ನಮ್ಮ ಮಾಲೀಕನಿಗೆ ಒಬ್ಬಕ್ಕೆ ಸುಂದರವಾದ ಮಗಳಿದ್ದಾಳೆ, ಆಕೆ ಗಲಾಟೆ ಮಾಡಿದಾಗ ಅವನು ಸಿಟ್ಟಿಗೆ ಅದು ಹೇಳ್ತಾ ಇರ್ತಾನೆ, ನೀನು ಹಿಂಗೆ ಗಲಾಟೆ ಮಾಡಿದರೆ ಆ ಕತ್ತೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ನನಗೂ ಒಂದಿನ ಅಚ್ಚೇ ದಿನ ಬರ್ಬೋದು ಅಂತ ಕಾಯ್ತಾ ಇದ್ದೀನಿ. ಅವ ಎಷ್ಟೇ ಹೊಡೆದ್ರೂ ನನಗೆ ಅಚ್ಚೇ ದಿನ ಬರ್ಬೋದು ಅಂತ ಕಾಯ್ತಾ ಇದ್ದೀನಿ. ಅಂದರೆ ನಮ್ಮ ಸಮಾಜ ಮೋದಿ ಯಾರು ಎಲ್ಲಿ ಹೊಡೆದ್ರು ಸಹಿತ ಮತ್ತೆ ಅಚ್ಚೇ ದಿನ ಬರ್ಬೋದು ಅಂತ ಅಲ್ಲೇ ಕಾಯ್ತಾ ಇದ್ದಾರೆ. ಅವರು ಬದಲಾವಣೆ ಆಗಬೇಕು ಅಂತಂದರೆ ಈ ಅಚ್ಚೇ ದಿನ ಬರೋದಿಲ್ಲ, ನಾವು ಇನ್ನೂ ಕೆಟ್ಟ ದಿನಗಳಿಗೆ ಹೋಗ್ತೀವಿ ಅಂತಕ್ಕಂಥ ಪ್ರಜ್ಞೆ ಆ ಸಾಮಾಜಿಕ ವಲಯದಲ್ಲಿ ಬರೋವರೆಗೂ ನಾವು ತಿರುಗಿ ಬೀಳೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಮಿಕ ವರ್ಗ JCTUಗೆ ನಾನು ಅಭಿನಂದನೆ ಹೇಳ್ತೀನಿ. ಆಲ್ ಇಂಡಿಯಾ ಲೆವೆಲ್ದಲ್ಲಿ ಮತ್ತು ಕರ್ನಾಟಕ ಸಂಯುಕ್ತ ಹೋರಾಟ ನಾವೆಲ್ಲೂ ಸೇರಿದಾಗ ನಮಗೆ ಫಲಿತಾಂಶಗಳು ಸಿಕ್ಕಿದ್ದಾವೆ. ಸೇರಿ ಹೋರಾಟ ಮಾಡಿದಾಗ ಡೆಲ್ಲಿ ರೈತ ಹೋರಾಟ ಆಗಿರ್ಬೋದು, ಅಥವಾ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ನಮ್ಮ ನರಗುಂದ ಹೋರಾಟ ಹೇಳಿದರು. ಆವಾಗಲೂ ಸಹಿತ ಎಲ್ಲ ಸಂಘಟನೆಗಳು ಸೇರಿ, ನಾನು ಆ ಜಾಥಾದಲ್ಲಿ ಕಾಲ್ನಡಿಗೆಯಿಂದ ನರಗುಂದಿಂದ ಬಂದವನು. ಸೊ ಆವಾಗ ಜನರ ಉತ್ಸಾಹ ಏನು ಅಂತಂದರೆ, ಒಂದು ಚಳವಳಿ ಆರಂಭ ಆದಾಗ ಎಲ್ಲರೂ ಬಂದು ಜಾಯಿನ್ ಆಗ್ತಾರೆ. ಸೊ ಅಂಥ ಒಂದು ಸ್ಫೂರ್ತಿಯುತವಾದಂಥ ಚಳವಳಿಯನ್ನು ಕಟ್ಟಬೇಕಾಗಿದೆ. ದೇವನಹಳ್ಳಿ ಹೋರಾಟನ ನಾವು ನೋಡಿದ್ದೀವಿ. ದೇವನಹಳ್ಳಿ ಹೋರಾಟ ಎಲ್ಲ ಸಂಘಟನೆಗಳು ಸೇರಿ ಮಾಡಿದಾಗ ಇಲ್ಲಿ ಬಿಜಾಪುರದ ಗೆಳೆಯ ಅನಿಲ್ ಹೊಸಮನಿ ಬಂದಿದ್ದಾರೆ. ಇದೇ ಸರ್ಕಾರ PPP, ಬೂಟು ಎಲ್ಲ ತೊಗೊಂಬಂದಿದ್ದಾವಲ್ಲ, ಆ PPP ಮೂಲಕ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಾವು ನೆನಪಿಟ್ಕೊಳ್ಬೇಕು. 1944 ನೀನು ಸ್ವತಂತ್ರ ಬರೋಕ್ಕಿಂತ ಮುಂಚೆನೇ ಟಾಟಾ ಬಿರ್ಲಾ ಪ್ಲ್ಯಾನ್ ಅಂತ ಬಂತು, ಬಾಂಬೆ ಪ್ಲ್ಯಾನ್ ಅಂತಾರೆ ಅದಕ್ಕೆ.
ಆ ಟಾಟಾ ಬಿರ್ಲಾ ಪ್ಲ್ಯಾನ್ ಏನು ಅಂದರೆ ಅವರು ಸರ್ಕಾರಕ್ಕೆ ಹೇಳಿದರು, ನೆಹರು ಸರ್ಕಾರಕ್ಕೆ, ನೀವು ಸರ್ಕಾರದವರು ಇನ್ವೆಸ್ಟ್ ಮಾಡಿ ಪಬ್ಲಿಕ್ಕು ಮತ್ತು ಪ್ರೈವೇಟ್ ಏನಿದೆಯಲ್ಲ ಆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಬೀಜ ಅಲ್ಲೇ ಇರೋದು. ಸೊ ಇಷ್ಟು ದಿನ ಆಗಿರಲಿಲ್ಲ. ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ ಅಂಬಾನಿ ಅದಾನಿ ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಅಂಬಾನಿ ಅದಾನಿ ಹೇಳ್ದಂಗೆ ಇವತ್ತು ಈ ಸರ್ಕಾರ ನಡೀತಾ ಇದೆ. ಇವತ್ತು ಆ ರೈತರ ಜಮೀನಾಗಿರ್ಬೋದು, ಮೋದಿಯವರು ಬಂದಿರತಕ್ಕಂಥ ಅಧಿಕಾರಕ್ಕೆ ಬಂದಿರತಕ್ಕಂಥ 2014 ಮಾರನೇ ವರ್ಷವೇ ಅವತ್ತು ಕಾರ್ಪೊರೇಟ್ ಅಗ್ರಿಕಲ್ಚರ್ನ ಈ ದೇಶದಲ್ಲಿ ಹೇಗೆ ಮಾಡಬೇಕು ಅಂತ ಆರಂಭ ಮಾಡಿದರು. ಬಂಧುಗಳು, ಇವೆಲ್ಲವೂ ಇದ್ದಾವೆ. ನಮ್ಮ ದೇಶದಲ್ಲಿ ಸುಮಾರು 45 ಕೋಟಿ ಜನ ಅಸಂಘಟಿತ ಕಾರ್ಮಿಕರಿದ್ದಾರೆ, 10 ಕೋಟಿ ಜನ ಸಂಘಟಿತ ವಲಯದ ಕಾರ್ಮಿಕರಿದ್ದಾರೆ, ಸುಮಾರು 30 ಕೋಟಿ ಜನ ಬಡ ರೈತರಿದ್ದಾರೆ, 5 ಎಕರೆ ಒಳಗಿರ್ತಕ್ಕಂಥ ಸಣ್ಣ ಮಧ್ಯಮ ರೈತರು. ಅಂದರೆ ಸುಮಾರು 90-95 ಕೋಟಿ ಜನ ಇರ್ತಕ್ಕಂಥ ದೇಶದಲ್ಲಿ ಈ ಜನರನ್ನ ಸುಲಿಗೆ ಮಾಡ್ತಕ್ಕಂಥ ಒಂದು ಸರ್ಕಾರ ಬರ್ತದೆ ಅಂತಂದರೆ ಈ ಜನರನ್ನ ಸಂಘಟನೆ ಮಾಡುವಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಆ ಜನ ಒಂದಾದರೆ ಅದು ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅದಾನಿ ಅಂಬಾನಿ ಆಗಿರ್ಬೋದು, ಯಾರೂ ಸಹಿತ ಈ ದೇಶದಲ್ಲಿ 10 ನಿಮಿಷ ನಿಲ್ಲಕ್ಕಾಗೋದಿಲ್ಲ. ಈ ಜನಸಮೂಹವನ್ನು ಒಂದು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ JCTU ಏನು ಕರೆ ಕೊಟ್ಟಿದೆ, ಇದನ್ನು ನಾವು ಯಶಸ್ವಿ ಮಾಡೋಣ. ಅದ್ರ ಜೊತೆಗೇ ಬರೀ ಚಳವಳಿ ದಿನ ಮಾತ್ರ ಅಲ್ಲ, ದಿನನಿತ್ಯದ ಹೋರಾಟದಲ್ಲಿ ನಾವು ಈ ಕೆಲಸಗಳನ್ನು ಮಾಡಬೇಕಾಗ್ತದೆ. ದೇವನಹಳ್ಳಿ ಹೋರಾಟ ಹೇಗೆ ಫಲ ಕೊಡ್ತೋ ಹಾಗೆ ಬಿಜಾಪುರದಲ್ಲಿ ನಡೆದಿರ್ತಕ್ಕಂಥ PPP ವಿರೋಧಿ ಹೋರಾಟ, ಈಗಲೂ ಹೊಸಮನಿಯವರು ಆ ಹೋರಾಟಗಾರರ ಪರವಾಗಿ ಇಲ್ಲಿ ಬಂದಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಹೇಳ್ತೇನೆ ನಿಮ್ಮೆಲ್ಲರ ಪರವಾಗಿ. ಸರ್ಕಾರ ಏನು 150 ಎಕರೆ ಜಮೀನಿರ್ತಕ್ಕಂಥ ಒಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯನ್ನು ಪ್ರೈವೇಟ್ ಕಂಪ್ನಿಗಳಿಗೆ ಕೊಡ್ತೀವಿ ನಡೆಸೋಕ್ಕೆ ಅಂತ ಹೇಳ್ತಕ್ಕಂಥ ಒಂದು ಉದ್ದಟತನವನ್ನು ಸರ್ಕಾರ ಮಾಡಿತ್ತು. ಅದನ್ನು ವಿರೋಧ ಮಾಡಿ ದೊಡ್ಡ ಹೋರಾಟವನ್ನು ಮಾಡಿದರು. 150 ಎಕರೆ ಜಮೀನು ಅಂತಂದರೆ ನಿಮ್ಮ ಏಮ್ಸ್, ಡೆಲ್ಲಿಯಲ್ಲಿರ್ತಕ್ಕಂಥ ಏಮ್ಸ್ ವಿಲ್ ಇಡೀ ಇಂಡಿಯಾದಲ್ಲೇ ಅತಿ ದೊಡ್ಡ ಆಸ್ಪತ್ರೆ ಅದು, ಅಷ್ಟು ಜಮೀನು ಇರೋದು. ಅದನ್ನು ಖಾಸಗಿ ಕಂಪ್ನಿಗೆ ಕೊಡ್ತಕ್ಕಂಥ ಹುನ್ನಾರವನ್ನು ಸರ್ಕಾರ ಮಾಡ್ತಾಯಿತ್ತು. ಅದನ್ನು ವಿರೋಧಿಸಿ ಹೋರಾಟ ಮಾಡಿದರು. ಈಗಾಗಲೇ 2 ಮೆಡಿಕಲ್ ಕಾಲೇಜುಗಳು ಖಾಸಗಿಯಲ್ಲಿದ್ದಾವೆ. ಬಡವರು, ರೈತರು, ಕೂಲಿಕಾರರು, ಕಾರ್ಮಿಕರು, ಅವರಿಗೆ ಆಸ್ಪತ್ರೆ ಬೇಕಾದರೆ ಒಂದು ಸ್ಪೇಸ್ ಬೇಕು ಸರ್ಕಾರಿ ವಲಯ ಅಂತ. ಸೊ ಅದನ್ನು ವಿರೋಧಿಸಿ ಹೋರಾಟ ಮಾಡಿದರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮಾಡೋದಿಲ್ಲ, ನಾವು ಸರ್ಕಾರದಿಂದಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಸುಮಾರು 27 ಜನರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ. ಸುಮಾರು 6 ಜನ ಆಗಲೇ ಜೈಲಿಗೆ ಹೋಗಿ 14 ಜನ ಇದ್ದು ಬಂದರು. ಈಗಲೂ ಒಂದು ಮೆಸೇಜ್ ಬಂತು ಅವರಿಗೆ, ಮತ್ತು ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಸಮಾವೇಶದಲ್ಲಿ ನಾವು ಒಂದು ತೀರ್ಮಾನ ಮಾಡಬೇಕು ಅಂತ ಕೇಳ್ಕೊತೇನೆ. ಸರ್ಕಾರ ತಕ್ಷಣವೇ ಅಲ್ಲಿ ಹೋರಾಟಗಾರರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನು ಬೇಷರತ್ತಾಗಿ ವಾಪಸ್ ತಗೊಳ್ಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ನಾವು ಸರ್ಕಾರದ ಮೇಲೆ ಹಾಕೋಣ. ಸೊ ನಾಳೆ ನಡೀತಾ ಇರ್ತಕ್ಕಂಥ ಚಳುವಳಿ ಇದು ದಿನನಿತ್ಯದ ಚಳುವಳಿ ಆಗಬೇಕು. ಒಂದು ದಿನದ್ದಲ್ಲ, ಒಂದು ಕ್ಷೇತ್ರದಲ್ಲ, ಎಲ್ಲ ಕ್ಷೇತ್ರದ ಶೋಷಿತ ನೊಂದ ಜನತೆಯನ್ನು ನಾವು ಒಂದು ಮಾಡಬೇಕಾಗಿದೆ. 1935ರಲ್ಲಿ ಏನು ಬಾಂಬೆ ಪ್ರಾಂತ್ಯ ಸರ್ಕಾರ ಬಂತು, ಅವತ್ತು ಅಂಬೇಡ್ಕರ್ ಅವರು ಅಲ್ಲೊಂದು ಚರ್ಚೆ ನಡೀತು. ಆ ಸೆಷನ್ನಲ್ಲಿ ಮುಷ್ಕರ ನಿಷೇಧ ಮಾಡ್ತಕ್ಕಂಥ ಕಾನೂನು ತರಬೇಕು ಅಂತ ಆವಾಗಲೇ ಪ್ರಾಂತೀಯ ಸರ್ಕಾರ ತಂದಾಗ ಅಂಬೇಡ್ಕರ್ ಅವರು ಅದನ್ನು ವಿರೋಧ ಮಾಡ್ತಾರೆ. ಮುಷ್ಕರ ಕಾರ್ಮಿಕರ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ವಿರೋಧ ಮಾಡ್ತೇನೆ. ಮುಷ್ಕರ ಯಾವುದೇ ಕಾರಣಕ್ಕೂ ಮುಷ್ಕರದ ಹಕ್ಕನ್ನು ಕಸ್ಕೊಳ್ಬಾರ್ದು ಅಂತ. ಸೊ ಹಾಗೇ ಈ ದೇಶದ ಕಾರ್ಮಿಕ ವರ್ಗ 1920ರಲ್ಲಿ ಸಂಘಟನೆ ಆದಾಗ ಅವತ್ತಿನ AITC ನಾಯಕರು ಒಂದು ಕರೆಯನ್ನು ಕೊಟ್ಟರು. ಸಂಪೂರ್ಣ ಸ್ವರಾಜ್ಯ ಅನ್ನೋದು ಕಾಂಗ್ರೆಸ್ಸಿನ ಅಧಿಕೃತ ಘೋಷಣೆ ಆಗಿರಲಿಲ್ಲ. ಆದರೆ ಸಂಪೂರ್ಣ ಸ್ವರಾಜ್ಯ ಅಂತ ಅನ್ನೋದು ಕಾರ್ಮಿಕ ವರ್ಗ ಕೊಟ್ಟಿರ್ತಕ್ಕಂಥ, ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಘೋಷಣೆ ಮೊಟ್ಟ ಮೊದಲು ಕೊಟ್ಟಿದ್ದು ಕಾರ್ಮಿಕ ವರ್ಗ. ಆ ಸಂಪೂರ್ಣ ಸ್ವರಾಜ್ಯ ಹೋಗಿ ಇವತ್ತು ಸಂಪೂರ್ಣ ಗುಲಾಮಗಿರಿಗೆ ಈ ಮೋದಿ ಸರ್ಕಾರ ತೊಗೊಂಬರ್ತಾ ಇದೆ. ಆ ಗುಲಾಮಗಿರಿ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡೋಣ. ಎಲ್ಲ ವಲಯದಲ್ಲಿ, ಸಾಂಸ್ಕೃತಿಕ ವಲಯ, ಸಾಹಿತಿಗಳು, ಬುದ್ಧಿಜೀವಿಗಳು ಎಲ್ಲರೂ ನಿಮ್ಮ ಜೊತೆ ಇದ್ದಾರೆ. ಸೊ ನೀವು ಈ ಹೋರಾಟವನ್ನು ಯಶಸ್ವಿ ಮಾಡಿ, ನಿಮ್ಮ ಹೋರಾಟ ಯಶಸ್ವಿ ಆಗಲಿ, ನಾವೆಲ್ಲರೂ ಸೇರಿ ಈ ಹೋರಾಟವನ್ನು ಯಶಸ್ವಿ ಮಾಡೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.